ನಮಸ್ಕಾರ. ನಾನು ಮಾಲಾ. ಫ್ರೆಂಡ್ಸ್, ಕರ್ಪೂರ ಪೂಜೆಗೆ ಅದೇ ತುಂಬಾ ಉಪಯೋಗ ಇದೆ. ಇದರಿಂದ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತುಂಬಾ ಯೂಸ್ಫುಲ್ ಆಗೋವಂಥ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಮೊದಲನೇದಾಗಿ ಒಂದು ಬಕೆಟಲ್ಲಿ ಮನೆಗೆ ನಾವು ಒರೆಸೋಕ್ಕೆ ಎಷ್ಟು ತೊಗೊತೀವೋ ನೀರು ಅಷ್ಟು ತೊಗೊಂಡು ಪ್ರಮಾಣ ತೊಗೊಂಡು ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ, 1/4 ಚಮಚ ಪುಡಿ ಉಪ್ಪು, ಬೇಕಿದ್ದರೆ ನೀವು ಕಲ್ಲುಪ್ಪಾದರೂ ಯೂಸ್ ಮಾಡ್ಕೋಬೋದು. ನೋಡಿ, 2 ಕರ್ಪೂರನ ನಾನು ಈ ಥರ ಪುಡಿ ಮಾಡಿಕೊಂಡು ನೀರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಮಾಮೂಲಿ ಮನೆ ಹೆಂಗೆ ಒರೆಸ್ತೀವೋ ಆ ಥರ ಮನೆ ಒರೆಸೋ ಬಟ್ಟೆನ ನೀಟಾಗಿ ಟೈಟಾಗಿ ಹಿಂಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒರೆಸೋದ್ರಿಂದ ನಾವು ಉಪ್ಪು ಮತ್ತು ಅರಿಶಿನ ಹಾಕಿರೋದ್ರಿಂದ ಮನೆಯಲ್ಲಿರೋವಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ. ಹಾಗೆ ಕರ್ಪೂರ ಬಳಸಿರೋದ್ರಿಂದ ಮನೆಯಲ್ಲಿ ಒಂದೊಂದು ಸಾರಿ ಸೈಡಲ್ಲೆಲ್ಲ ಇರುವೆಗಳು, ಜಿರಳೆ ಅವೆಲ್ಲ ಓಡಾಡ್ತಾ ಇರುತ್ತಲ್ವ, ಆ ಥರ ಸಮಸ್ಯೆ ಏನೂ ಇರೋದಿಲ್ಲ. ಹಾಗೆ 24 ಅವರ್ಸ್ ಮನೆಯೆಲ್ಲ ಒಳ್ಳೆ ಪರಿಮಳ ಇರುತ್ತೆ ಕರ್ಪೂರ ಹಾಕಿರೋದ್ರಿಂದ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಸೆಕೆಂಡ್ ಟಿಪ್ ನೋಡೋಣ. ನೋಡಿ, ನಾನು 2 ಟಿಶ್ಯೂ ಪೇಪರ್ನ 4 ಲೇಯರ್ ಆಗಿ ಹಾಕ್ಕೊತಾ ಇದ್ದೀನಿ. ಒಂದರಲ್ಲೊಂದು ಹಾಕ್ಕೊಂಡು ಸ್ವಲ್ಪ ಮಂದಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 4 ಫೋಲ್ಡ್ ಮಾಡಿಕೊಂಡು ಒಂದು 3 ಕರ್ಪೂರನ ಹಾಕ್ಕೊಂಡು ಈ ಥರ ಬುತ್ತಿ ಥರ ಕಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ರಬ್ಬರ್ ಹಾಕ್ಕೊಂಬಿಡಿ. ಈ ಥರ ಒಂದು ರಬ್ಬರ್ ಹಾಕ್ಕೊಂಡು 1-2 ಗಂಟೆ ಹಾಕ್ಕೊಂಡು ನೋಡಿ, ಅಕ್ಕಿ ನಾವು ಒಂದೊಂದು ಸಾರಿ ತಂದಾಗ ಅದರಲ್ಲಿ ಹುಳ ಬೀಳ್ತಾ ಇರುತ್ತೆ ತುಂಬ ಸ್ಟಾಕ್ ಇಟ್ಟಾಗ. ಆ ಥರ ಇದ್ದಾಗ ನೋಡಿ, ಕರ್ಪೂರ ಈ ಥರ ಕಟ್ಟಿ ಇಟ್ಕೊಂಡಿರೋಂಥ ಕರ್ಪೂರನ ಬುತ್ತಿನ ಅದರೊಳಗಡೆ ಇಡೋದ್ರಿಂದ ಹುಳ ಬೀಳಲ್ಲ. ಕರ್ಪೂರ ಸ್ಮೆಲ್ ಬರುತ್ತೆ ಅಂತ ನೀವು ಅನ್ಕೋಬೋದು, ಖಂಡಿತ ಬರಲ್ಲ. 4 ಲೇಯರ್ ಹಾಕಿರೋದ್ರಿಂದ ಕರ್ಪೂರ ಸ್ಮೆಲ್ ಬರೋದಿಲ್ಲ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ನಾನು ಒಂದು ತೆಂಗಿನ ಚಿಪ್ಪು ತೊಗೊಂಡಿದ್ದೀನಿ. ಆ ತೆಂಗಿನ ಚಿಪ್ಪಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಲವಂಗನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಒಂದು ಪಲಾವ್ ಎಲೆನ ಮುರಿದ್ಬಿಟ್ಟು ಸಣ್ಣದಾಗಿ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ತೆಂಗಿನ ನಾರು ಅದ್ರ ಮೇಲೆ ಒಂದು ಕರ್ಪೂರ ಇಟ್ಬಿಟ್ಟು ಬೆಂಕಿ ಹಚ್ಕೊತಾ ಇದ್ದೀನಿ. ನೋಡಿ, ಇದು ಹಚ್ಕೊಂಡಿರೋವಂಥ ಬೆಂಕಿನ ಸ್ವಲ್ಪ ಅದು ಉರಿಯೋವರೆಗೂ ಇರಬೇಕು. ಧೂಪ ಎಲ್ಲ ನೀಟಾಗಿ ಅದು ಹೊಗೆ ಬರೋವರೆಗೂ ಸ್ವಲ್ಪ ಉರಿಬೇಕಾಗುತ್ತೆ. ನೋಡಿ, ಈ ಥರ ಉರಿದಾದ್ಮೇಲೆ ಆರಿಸ್ಬಿಟ್ಟು ನಾವು ಮನೆಯೆಲ್ಲ ಈ ಥರ ಹೊಗೆ ಕೊಡೋದ್ರಿಂದ ಸೊಳ್ಳೆಗಳು ಈವ್ನಿಂಗ್ ಟೈಮು ಸೊಳ್ಳೆ ಅವೆಲ್ಲ ಒಳಗಡೆ ಬರುತ್ತಲ್ವ, ಅದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ನಾವು ಲವಂಗ ಮತ್ತು ಪಲಾವ್ ಎಲೆ ಹಾಕಿರೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಇವಾಗ 2 ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ಒಂದು ಟಿಶ್ಯೂ ಪೇಪರ್ಗೆ 2ರಲ್ಲೂ ನಾನು ಸ್ವಲ್ಪ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೀವು ಮಾಮೂಲಿ ಮನೆಗೆ ಬಳಸೋವಂಥ ಅನ್ನಕ್ಕೆ ಬಳಸೋವಂಥ ರೈಸೇ. 2ಕ್ಕೂ ಒಂದೊಂದು ಕರ್ಪೂರನ ನಾನು ಈ ಥರ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದು ಸಾರಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸೋ ಥರ ಗಂಟು ಹಾಕ್ಕೊಳ್ಳಿ. ಒಂದು ರಬ್ಬರ್ ಹಾಕ್ಕೊಬಿಡಿ. 2 ಸೇಮ್ ಇದೇ ರೀತಿ ಮಾಡ್ಕೋಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸೋದು ರೀತಿ ಈ ಥರ ಮಾಡಿಟ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನಿಲ್ಲಿ 2 ಸದ್ಯಕ್ಕೆ 2 ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಾಗಿದ್ದರೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಕಬೋರ್ಡ್ಸ್ ಜಾಸ್ತಿ ಇದ್ದರೆ ನೋಡಿ, ಒಂದೊಂದು ಸಾರಿ ಕಬೋರ್ಡ್ಸಲ್ಲಿ ಮಳೆಗಾಲ ಅಲ್ವಾ, ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ, ಬಟ್ಟೆಗಳು ಸರಿಯಾಗಿ ಒಣಗಲ್ಲ, ಒಂಥರ ಸ್ಮೆಲ್ ಬರ್ತಾಯಿದೆ, ಬ್ಯಾಡ್ ಸ್ಮೆಲ್ಲು ಅಂದಾಗ ನಾವು ಈ ಥರ ಬಟ್ಟೆಗಳ ಮಧ್ಯೆ ಇಟ್ಕೋಬೋದು. ಯಾವುದೇ ಬ್ಯಾಡ್ ಸ್ಮೆಲ್ ಬರೋದಿಲ್ಲ, ಒಳ್ಳೆ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ನಾನು ಒಂದು ಹೊಳ್ಳೆ ತೊಗೊಂಡಿದ್ದೀನಿ. ಬೇಕಿದ್ದರೆ ನೀವು ಸ್ಪೂನ್ ಬೇಕಾದ್ರೂ ತೊಗೋಬೋದು. ಅದಕ್ಕೆ ನಾನು 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ. ಅದಕ್ಕೆ ಒಂದು ಕರ್ಪೂರನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದು ಕಡ್ಡಿ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು, ಅದು ಕರಗೋ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ನಮಗೆ ಕೈಕಾಲೆಲ್ಲ ಒಂದೊಂದು ಸಾರಿ ಉಳುಕಿರುತ್ತೆ, ಸ್ವಲ್ಪ ಹಳೆ ನೋವುಗಳು ಏನಾದರೂ ಇದೆ ಅಂದಾಗ, ನೋವು ಬಂದಾಗ ಈ ಥರ ನಾವು ಮಸಾಜ್ ಮಾಡ್ಕೊಳೋದ್ರಿಂದ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಪೂರ್ತಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುತ್ತೆ. ಹಾಗೆ ಮಕ್ಕಳಿಗೆ ಶೀತ, ಕೆಮ್ಮು, ಕಫ ಆದಾಗ ಎದೆ ಭಾಗಕ್ಕೆ ಮತ್ತು ಕಾಲುಗಳಿಗೆ ಎಲ್ಲ ಎದೆ ಭಾಗಕ್ಕೆ ಬೆನ್ನಕ್ಕೆಲ್ಲ ಹಚ್ಚೋದ್ರಿಂದ ಬೇಗನೆ ನೆಗಡಿ ಕೆಮ್ಮು ವಾಸಿ ಆಗುತ್ತೆ, ಕಫ ಬೇಗ ಕರಗುತ್ತೆ. ಆದರೆ ಕರ್ಪೂರ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ವಾತ, ಈ ಥರ ಕೈಕಾಲು ನೋವು ಎಲ್ಲ ಇದ್ದಾಗೂ ಕಮ್ಮಿ ಆಗುತ್ತೆ. ಮಕ್ಳಿಗೂ ಶೀತ ಬರೋದು ಕಡಿಮೆ ಆಗುತ್ತೆ. ನಾವು ಹಾಸ್ಪಿಟ್ಲಿಗೆ ತೋರಿಸೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಈಗ
ನಾನು ಒಂದು ಹಾಳೆ ತೊಗೊಂಡು ಮನೆಯಲ್ಲಿ ಪೂಜೆಗೆ ಬಳಸೋವಂಥ ಊದುಕಡ್ಡಿ 2 ತೊಗೊಂಡಿದ್ದೀನಿ. ಯಾವ ಕಲರ್ ಇದ್ದರೂ ಪರವಾಗಿಲ್ಲ, ಯೂಸ್ ಮಾಡ್ಕೋಬೋದು. ನೋಡಿ ನಾನು ಕಡ್ಡಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅದು ಮಾತ್ರ ಬ್ಲ್ಯಾಕ್ ಕಲರ್ ಮಾತ್ರ ನಾನು ಡಿವೈಡ್ ಮಾಡಿಕೊಂಡು ಆ ಕಡ್ಡಿನ ತೆಕ್ಕೊಂಬಿಡ್ತೀನಿ. ಇದನ್ನು ಬೇಕಿದ್ದರೆ ನೀವು ಅಗರಬತ್ತಿ ಬತ್ತಿ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ ಕಡ್ಡಿ ಸಪ್ರೇಟ್ ಮಾಡಿಬಿಟ್ಟು ಆ ಪೌಡ್ರನ್ನ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗಾಗೋ ಒಂದು ಕಲ್ಲು ತೊಗೊಂಡು ನಾನು ನೀಟಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನೀಟಾಗಿ ಪೌಡ್ರ್ ಆಗಿದೆ. ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡ್ಕೊಂಡು ಹಾಕ್ಕೋಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ 1-2 ಕರ್ಪೂರನ ಪುಡಿ ಮಾಡಿ ಆ ನೀರಿಗೆ ಬೆರೆಸ್ಕೊತಾ ಇದ್ದೀನಿ. ನೀಟಾಗಿ ಪೌಡ್ರ್ ಮಾಡಿ ಹಾಕಿ, ಗಡ್ಡೆ ಹಾಕಿದ್ರೆ ಅದು ಕರಗೋದಿಲ್ಲ. ನೋಡಿ 2 ಕರ್ಪೂರ ಹಾಕ್ಕೊತಾ ಇದ್ದೀನಿ. 2 ಕರ್ಪೂರ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕರ್ಪೂರ ಎಲ್ಲ ಬೆರಿಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿ ಅಕಸ್ಮಾತ್ ಏನೋ ಗಡ್ಡೆ ಅಂಶ ಇದ್ದರೆ ತೆಕ್ಕೊಬಿಡಿ. ನೋಡಿ ಕಾಟನ್ ಬಾಲ್ಸ್ನ ಒಂದು ಎಷ್ಟು ಬೇಕೋ ನಮಗೆ ಅಷ್ಟನ್ನ ನಾವು ಈ ಥರ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಸದ್ಯಕ್ಕೆ ಒಂದು 4 ಬಾಲ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೊಲ್ಯೂಷನಲ್ಲಿ ನೀಟಾಗಿ ಈ ಥರ ಡಿಪ್ ಮಾಡ್ಕೊಂಡು ಒಂದು ಬೌಲ್ಗೆ ಇಟ್ಕೊತಾ ಇದ್ದೀನಿ ನಾನು. ಇದು ಸೊಲ್ಯೂಷನ್ ಮಾಡ್ಕೊಳೋದ್ರಿಂದ ಜಿರಳೆಗಳು ಮನೆಯಲ್ಲಿ ಜಿರಳೆ ಮತ್ತು ಇರುವೆಗಳು ನೈಟ್ ಟೈಮ್ ಮಲಗೋವಾಗ ನಾವು ಇದನ್ನು ಸೊಲ್ಯೂಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಲಗೋವಾಗ ಎಲ್ಲ ಕ್ಲೀನ್ ಮಾಡಿ, ಸಿಂಕೆಲ್ಲ ಕ್ಲೀನ್ ಮಾಡಿ, ಕಿಚನ್ ಕ್ಲೀನ್ ಮಾಡಿದ್ಮೇಲೆ ನಾವು ಮಲ್ಗೋಕ್ಕೆ ಹೋಗೋಕ್ಕೆ ಮುಂಚೆ ಇದನ್ನು ಮಾಡಿಬಿಟ್ಟು ನಾವು ಇಟ್ಬಿಟ್ಟು ಹೋದರೆ ಬೆಳಗ್ಗೆ ಅಷ್ಟೊತ್ತಿಗೆ ಜಿರಳೆ ಎಲ್ಲ ಸಣ್ಣ ಜಿರಳೆ ಎಲ್ಲ ಸತ್ತೋಗಿರುತ್ತೆ ಫ್ರೆಂಡ್ಸ್. ಜಿರಳೆನೂ ಕಡಿಮೆ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾನು ಸ್ಟವ್ ಕೆಳಗಡೆ ಮತ್ತು ಕಿಟಕಿ ಅಲ್ಲಿ ಎಲ್ಲ ಓಡಾಡುತ್ತಲ್ಲ ಆ ಪ್ಲೇಸಲ್ಲಿ ಮತ್ತು ಸಿಂಕ್ ಹತ್ರ ಎಲ್ಲ ನಾನು ಒಂದೊಂದು ಇಟ್ಕೊತಾ ಇದ್ದೀನಿ. ಸಿಲಿಂಡ್ರ್ ಹತ್ರನೂ ನಾನು ಒಂದು ಇಟ್ಕೊತಾ ಇದ್ದೀನಿ. ಯಾಕಂದರೆ ಆ ಪ್ಲೇಸಲ್ಲಿ ತುಂಬಾ ಓಡಾಡ್ತಾ ಇರುತ್ತಲ್ವ ಜಿರಳೆಗಳು. ಇಟ್ಕೊಳ್ಳೋದ್ರಿಂದ ಜಿರಳೆ ಕಡಿಮೆ ಆಗುತ್ತೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಒಂದು ದೊಡ್ಡ ಕ್ಯಾರಿ ಬ್ಯಾಗ್ ಬರುತ್ತಲ್ವ, ಆ ಬ್ಯಾಗಲ್ಲಿ ಸ್ವಲ್ಪ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು 1 ಹಿಡಿಯಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. 1-2 ಕರ್ಪೂರನ ಪೌಡ್ರ್ ಮಾಡ್ಕೊಂಡಿದ್ರೆ ನಾನು ಹಂಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸು. ಅದೇ ರೀತಿ 1-2 ಚಕ್ಕೆನ ಈ ಥರ ಪೌಡ್ರ್ ಮಾಡಿಕೊಂಡು, ಚಕ್ಕೆ ಒಳ್ಳೆ ಸ್ಮೆಲ್ ಬರುತ್ತೆ, ಹಾಗೆ ನೆಗೆಟಿವ್ ಎನರ್ಜಿ ಎಲ್ಲ ಎಳ್ದಾಕುತ್ತೆ ಫ್ರೆಂಡ್ಸ್. ಚಕ್ಕೆನ ಚೆನ್ನಾಗಿ ಪುಡಿ ಮಾಡಿಕೊಂಡು ನೋಡಿ ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ತೋರಿಸೋ ರೀತಿ. ಈ ಥರ ಒಂದು ಗಂಟು ಕಟ್ಕೊಂಬಿಡಿ. 2 ಸೈಡು ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಗಂಟು ಕಟ್ಕೊಂಡ್ಬಿಟ್ಟು ನೀವು ಕಾರಲ್ಲಾದರೂ ತಗ್ಲಾಕ್ಕೋಬೋದು, ಇಲ್ಲಾಂದರೆ ನೀವು ಹಾಲಲ್ಲಿ ಬೇಕಾದ್ರೂ ತಗ್ಲಾಕ್ಕೋಬೋದು. ಒಂದೊಂದು ಸಾರಿ ಕಾರಲ್ಲಿ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ವ, ಕೆಲವ್ರಿಗೆ AC ಸ್ಮೆಲ್ಲು ಇಷ್ಟ ಆಗಲ್ಲ. ಅಂಥವರು ಈ ಥರ ಕಾರಲ್ಲಿ ಈ ಥರ ನೇತಾಕ್ಬಿಟ್ರೆ ಅದರಲ್ಲಿ ಬರೋವಂಥ ಒಳ್ಳೆ ಸ್ಮೆಲ್ಲು ತುಂಬಾ ಫ್ರೆಶ್ನೆಸ್ ಕೊಡುತ್ತೆ. ಹಾಗೆ ಇದರಲ್ಲಿ ಹಾಕಿರೋವಂಥ ಉಪ್ಪು ಮತ್ತು ಲವಂಗ ನೆಗೆಟಿವ್ ಎನರ್ಜಿ ಎಲ್ಲ ಎಳ್ದಾಕುತ್ತೆ ಫ್ರೆಂಡ್ಸ್. ಯಾವುದೇ ನೆಗೆಟಿವ್ ಬರೋಕ್ಕೆ ಚಾನ್ಸ್ ಇರಲ್ಲ. ನಾನು ತೋರಿಸಿರೋವಂಥ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.